ಬಿಜೆಪಿ ಪಕ್ಷದಲ್ಲಿ ಇವತ್ತು ದೇಶ ಈ ರಾಜ್ಯನ ಆಳ್ತಿದ್ದಾರೆ. ನಮ್ಮಲ್ಲೇ ಒಲರು ಮಾದಿರು ಅಂದ್ಕೊಂಡು ಅವ್ರ ಮೈ ಇವ್ರು ಪರ್ಚೇದು, ಇವ್ರ ಮೈನ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಇವಾಗ ನಮ್ಮ ಹಕ್ಕು ನಮ್ಮನ್ನ ಕಡೆಗಣಿಸಿದ್ದಾರೆ. ಪ್ರಬಲವಾಗಿ ಸರ್ಕಾರದಲ್ಲಿ ಬೆಂಚಿ ತೊಟ್ಟು ಮಾತಾಡ್ತಾರೆ. ಅವರಿಗೆಲ್ಲ ನೆಕ್ಸ್ಟ್ ಸಂಪುಟದಲ್ಲಿ ಕೊಡೋ ಅಂತ ಕುತಾಂತ್ರಗಳ ಕೆಲಸ ನಡೀತಿದೆ. ರಾಹುಲ್ ಗಾಂಧಿ ಅವರು ತಂದೆನ ತಾಯಿನ ತಾತನ್ನ ಪ್ರಧಾನಮಂತ್ರಿ ಮಾಡಿದ್ರು ಈ ಸಮುದಾಯ. ಸಿದ್ದರಾಮಯ್ಯ ಅವರು ಎಲ್ಲಿಗೋಗಿರು? ಅವರು ಬೆಂಬಲವಾಗಿ ನಿಂತಿದ್ದವರು ಈಗ ಯಾವತ್ತಿಲ್ಲ. ಈಗ ಯಾಕಿಲ್ಲ ಅವನು? ಸಿದ್ದರಾಮಯ್ಯ ಯಾಕಿಲ್ಲ ಅವನು? ಯಾಕಿಲ್ಲ ಹೇಳಿ. ಆದ್ರೆ ಇವ್ರಿಗೆ ಬೆಂಬಲ ಇಲ್ವಾ? ಇವ್ರಿಗೆ ಸ್ಥಾನ ಇಲ್ವಾ? ಎಷ್ಟೊಂದು ಸ್ಥಾನ ಇತ್ತು ಇವ್ರಿಗೆ, ಎಸ್ ಸಿ ಮಾಧವಪ್ಪ ಅವ್ರಿಗೆ. ಅಂತ ವ್ಯಕ್ತಿಗೆ ಒಂದು ಮಂತ್ರಿ ಕೊಟ್ಟಿಲ್ಲ ಅಂದ್ರೆ ಡಿ ಕೆ ಎಲ್ಲ ಅವನು ಕೇಳಿ ಅಂತ ಹೇಳ್ತಾನೆ. ನೇರವಾಗಿ ಹೇಳ್ತಾ ಇದ್ದೀನಿ, ನೇರವಾಗಿ ಇಡೀ ಸಮಾಜಕ್ಕೆ ಸಂದೇಶ ಕೊಡಿ. ಡಿ ಕೆ ಎಲ್ಲ ಅವನು ಕೇಳಿ. ಇಡೀ ಮಂತ್ರಿ ಮಂಡಲದಲ್ಲಿ ಸಿದ್ದರಾಮಯ್ಯನ ಬೆಂಬಲನಾಗಿ ನಿಂತಿದ್ದು. ಆದರೆ ಇವತ್ತಿನ ದಿನದಲ್ಲಿ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವದ್ದು, ಹೇಳಿ. ಅದಕ್ಕೆ ಡಿ ಕೆ ಎಲ್ಲ ಅವನು ಕೇಳಿ. ಕೂತಾರ ಯಾಕೆ ಕೊಡಲಿಲ್ಲ? ಅವ್ರಿಗೆ ಅನುಭವ, ಎಸ್ ಸಿ ಮಾಧವಪ್ಪನಿಗೆ ಅನುಭವ ಇರಲಿಲ್ವಾ? ಅವ್ನಿಗೆ ಯಾವುದೇ ಖಾತೆ ಕೊಟ್ಟಿರುವ ಅನುಭವ ಇಲ್ವಾ ಅವ್ರಿಗೆ? ಯಾಕೆ ಕೊಡಲಿಲ್ಲ ಹೇಳಿ? ಅವ್ರಿಗೆ ಬೇಕಾದವರು ಕೊಟ್ಕೊಂಡ್ರು. ಆದರೆ ಈಗ ನಮ್ಮನ್ನ ಕಡೆಗಣಿಸ್ರು, ನಮ್ಮನ್ನ ಬೀದಿ ನಿಲ್ಲಿಸ್ರು. ಪರಮೇಶ್ವರ್ಗ ಅವ್ರಿಗೆ ತಳ್ಳಾಕ್ರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಮಗೆ ಬೇಕಾಗಿಲ್ಲ, ಅದು ನಮಗೆ ಬೇಕಾಗಿಲ್ಲ. ಒಪ್ಪಿಗೆ ಇಲ್ಲ. ಬೇಕಾಗಿಲ್ಲ. ಮೊದಲನೇ ಸ್ಥಾನದಲ್ಲೇ ಕೊಡ್ಬೇಕು. ಅದ ಹೌದು, ಮೊದಲನೇ ಸ್ಥಾನದಲ್ಲೇ ಕೊಡ್ಬೇಕು. ಈಗ ಆಗಿ ಸ್ಥಾನ ರಚನೆ ಆಗಿ ಒಂದು ವಾರ ಆಯ್ತು. ಒಂದು ವಾರದ ಬಳಿಕ ಈಗ ಯಾಕೆ ಪ್ರತಿಭಟನೆಗೆ ನಿಂತಿದ್ದೀರಿ? ಇವಾಗ ನಮ್ಮ ಹಕ್ಕು, ನಮ್ಮ ಹೋರಾಟ ನಮ್ಮನ್ನ ಕಡೆಗಣಿಸಿದ್ದಾರೆ. ಪರಮೇಶ್ವರ್ಗ ಕೊಡ್ಬೇಕಾಯ್ತು, ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಾಯ್ತು. ಅವರು ಕೊಟ್ಟಿಲ್ಲ. ಉಪಮುಖ್ಯಮಂತ್ರಿ ಪ್ರತಿಯೊಂದು ಇದ್ರಲ್ಲೂ ಕಡೆಗಣಿಸಿದಾರೆ ನಮ್ಮನೀಗ. ಇವ್ರಿಗೆ ನಮ್ಮ ಓಟ್ ಬೇಕು, ಬೇರೆ ಏನೂ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 40-50 ವರ್ಷದ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಅಂತ. ಆ ಪೊಲಿಟಿಕಲ್ ಪವರ್ ತಗೊಳ್ಳೋಕ್ಕೆ ಬೀದಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಇವತ್ತು. ದುರಂತ. ಕಾಂಗ್ರೆಸ್ ಹುಟ್ಟಿದಾಗಿನಿಂದಲೂ ಆ ಕಾಂಗ್ರೆಸ್ಗೆ ಮತ ಹಾಕಿರ್ತಕ್ಕಂಥವ್ರು, ಕಾಂಗ್ರೆಸ್ ಪ್ರಧಾನಿ ಆಕೆ, ಮುಖ್ಯಮಂತ್ರಿ ಆಕೆ ವಿವಿಧ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಶ್ರಮ ಹಾಕಿರ್ತಕ್ಕಂಥವ್ರು ದಲಿತರು, ಮುಸಲ್ಮಾನರು. ಆದರೆ ಆ ದಲಿತರು ಇವತ್ತು ಕೇವಲ ಒಂದು ಮಂತ್ರಿ ಪದವಿಗೆ ಬಂದು ಭಿಕ್ಷೆ ಬೇಡ್ತಿದ್ದೀವಲ್ಲ, ನಮಗೆ ಕ್ಷೇಮ ಆಗ್ತಿದೆ, ಸಮುದಾಯಕ್ಕೆ ಕ್ಷೇಮ ಆಗ್ತಿದೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ರಾಹುಲ್ ಗಾಂಧಿ. ಮೊದಲು ರಾಹುಲ್ ಗಾಂಧಿ ಅವರು ಅವ್ರ ತಂದೆನ ಪ್ರಧಾನಮಂತ್ರಿ ಮಾಡಿದ್ದು ಈ ಸಮುದಾಯ, ಅವ್ರ ತಾಯಿನ ಪ್ರಧಾನಮಂತ್ರಿ ಮಾಡಿದ್ದು ಈ ಸಮುದಾಯ, ಅವ್ರ ತಾತನ್ನ ಪ್ರಧಾನಮಂತ್ರಿ ಮಾಡಿದ್ದು ಈ ಸಮುದಾಯ, ಅವ್ರ ಅಜ್ಜಿನ ಪ್ರಧಾನಮಂತ್ರಿ ಮಾಡಿದ್ದು ಈ ಸಮುದಾಯ. ಆದರೆ ಯಾಕೆ ಮಾತಾಡ್ತಿಲ್ಲ ರಾಹುಲ್ ಗಾಂಧಿ? ನಾವು ಇದಾದ ನಂತರ ಸುಮ್ಮನೆ ಕೂರ ಮಕ್ಕಳಲ್ಲ. ರಾಹುಲ್ ಗಾಂಧಿ ಮನತೆಗೆ ಹೋಗ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಹೈಕಮಾಂಡ್ ಅಂತ ಹೇಳ್ತಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ, ಅವ್ರ ಮನೆ ಮುಂದಕ್ಕೆ ಹೋಗ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಯಾಕೆ? ಕಾಂಗ್ರೆಸ್ ಹೈಕಮಾಂಡ್ ಯಾರು ಅಂದ್ರೆ ತೋರಿಸ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ. ಅವ್ರೇನ್ ಮಾಡ್ತಿದ್ದಾರೆ? ಮಾತಾಡಬೇಕು. ಈ ರಾಜ್ಯದ ಜನ ಬೀದಿಲಿ ಬಂದು ನಿಂತಿದ್ದೀವಿ ನಾವು ಇವತ್ತು. ಇದಕ್ಕೆ ಓಟ್ ಹಾಕಿದ್ ನಾವು, ಬೀದಿಲಿ ಬಂದು ಹಿಂಗೆಲ್ಲ ಕಿತ್ತಾಡಕ್ಕೆ. ನಮ್ಮಲ್ಲೇ ಲೆಫ್ಟು ರೈಟು ಅಂದ್ಕೊಂಡು ಒಲರು ಮಾದಿರು ಅಂದ್ಕೊಂಡು ಅವ್ರ ಮೈ ಇವ್ರು ಪರ್ಚೇದು, ಇವ್ರ ಮೈನ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಇದಕ್ಕೆ ಪರಿಹಾರ ಹುಡುಕ್ಲೇಬೇಕು. ನಾವು ಇನ್ನು ಮುಂದೆ ಸುಮ್ಮನೆ ಕೂರಲ್ಲ. ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರಲಿ, ಮುತ್ತಿಗೆ ಹಾಕ್ತೀವಿ. ಈ ವಿಧಾನಸೌಧಕ್ಕೆ ಸುತ್ತ ಹೊರಡ್ತೀವಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಿದಾರಲ್ಲ ದೇವೇಗೌಡರು, ಅವ್ರು ಮುಖ್ಯಮಂತ್ರಿ ಆದ್ರಲ್ಲ, ಸುಮ್ಮನೆ ಕೊಡ್ಲಿಲ್ಲ ಮುಖ್ಯಮಂತ್ರಿ ಪದವಿನ. ನೆನೆಸ್ಕೊಳ್ಳಿ ಅವತ್ತಿನ ಕಾಲನ. ರಾಮಕೃಷ್ಣ ಹೆಗಡೆ ಅವರು ಸುಮ್ಮನೆ ಕೊಡ್ಲಿಲ್ಲ. ಇಡೀ ವಿಧಾನಸೌಧವನ್ನ ಒಂದು ಸಮುದಾಯ, ಒಕ್ಕಲಿಗ ಸಮುದಾಯ ಸುತ್ತುವರಿತು, ಕೊಡ್ಲೇಬೇಕು ಅಂತ.
ಆ ಕೆಲಸ ನಾವು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ, ಅದು ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಜಿಲ್ಲಾ ಕಾಂಗ್ರೆಸ್ ವಕ್ತಾರನಾಗಿ ನಮ್ಮ ಏನು ದಲಿತ ಸಮುದಾಯ ಇದೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 95% 96% ನಮ್ದು ಏನಾದರೂ ಮತ ಬ್ಯಾಂಕ್ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಮತ ಬ್ಯಾಂಕ್ ನಮ್ಮದು ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ನಮ್ಮ ಹೈಕಮಾಂಡ್ಗೆ ನಾನು ಕೇಳೋ ಅಂಥದ್ದು, BJP ಪಕ್ಷದಲ್ಲಿ ಇವತ್ತು ದೇಶ ಈ ರಾಜ್ಯನ ಆಳ್ತಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಜೈಲಿಗೆ ಹೋಗಿ ಬಂದಂಥವ್ರು, ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಅಂಥವ್ರು ಈ ದೇಶ ಆಳ್ಲಿಕ್ಕೆ ಅರ್ಹರಾಗಿದ್ದಾರೆ. ಅಂದಮೇಲೆ ಒಂದೇ ಒಂದು ಸಣ್ಣ ಚುಕ್ಕಿ ಇಲ್ದಲೆ, ಯಾವುದೇ ಹಗರಣಗಳಿಲ್ಲದೆ ಈ ರಾಜ್ಯಕ್ಕೆ ಉತ್ತಮ ರೀತಿಯಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಈ ಸಮಾಜಕ್ಕೆ ಒಂದು ಕಲ್ಯಾಣವನ್ನು ಪ್ರಗತಿಪರದತ್ತ ಸಾಗಿಸಿದಂಥ ನಮ್ಮ ನಾಯಕರಿಗೆ ಯಾಕೆ ಸಂಪುಟದಿಂದ ಹೊರಗಿಟ್ಟಿದ್ದೀರಾ? ಈಗ ನಾವು ಅದನ್ನೇ ಕೇಳ್ತಿರೋದು ಮೇಡಮ್. ಯಾಕಂದರೆ ನಾವು ಪಕ್ಷದೊಳಗಡೆ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಧಾಂತ ನಾವು ಮಾರ್ಕೊಳ್ತಿಲ್ಲ. ನಮ್ಮ ಸಿದ್ಧಾಂತಗಳೇನು? ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತಿರೋದ್ರಿಂದನೇ ಪ್ರಬಲವಾಗಿ ನಾವು ಇಷ್ಟು ಪ್ರಬಲವಾಗಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಿರ್ಲಿಲ್ಲ ಅಂದರೆ ನಾವು ಯಾಕೆ ಪ್ರಬಲವಾಗಿ ಕೇಳ್ತಿದ್ದೋ ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಯಾಕೆ ಕೇಳ್ತಿದ್ದೋ? ನಾವು ಯಾಕೆ BJPಗೆ ಹೋಗಿ ಯಾಕೆ ಕೇಳ್ತಿಲ್ಲ ನಾವು ಪ್ರಬಲವಾಗಿ? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ AICC ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಅದೇನೇನೋ ಪುಕ್ಕಟೆ ಏನು ಹೊಂದಿಲ್ಲ. ಅವರ ಯೋಗ್ಯತೆ, ಅವರ ಅರ್ಹತೆಗಳು, ಅವರು ಈ ಪಕ್ಷಕ್ಕೆ ಸೇವೆ ಸಲ್ಲಿಸಿರೋದನ್ನ ಪರಿಗಣಿಸಿ ಅದರಲ್ಲೂ ಕೂಡ ಚುನಾವಣೆ ಮಾಡಿ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ದಕ್ಕೆ ತಾನೇ ಅವರು ಅಧ್ಯಕ್ಷರಾಗಿರೋದು. ಹಾಗೆ ಮಾದೇವಪ್ಪ ಸಾಹೇಬರು ಏನು ಇಲ್ಲಿವರೆಗೂ ಈ 3 ವರ್ಷ ಏನು ಮಂತ್ರಿ ಆಗಿದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಇಡೀ ರಾಜ್ಯದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದೋ ಥರ ಮಕ್ಕಳುಗಳಿಗೆ ಪ್ರತಿದಿನ ಶಾಲೆಗೆ ಇವತ್ತು ಹೋಗ್ಬೇಕಂದ್ರೆ ಸಂವಿಧಾನ ಪೀಠಿಕೆಯನ್ನು ಓದ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕಾನೂನನ್ನು ವ್ಯವಸ್ಥೆಯನ್ನು ಜಾರಿಗೆ ತಗೊಬಂದಿದ್ದು ಯಾರಾದರೂ ಇದ್ದರೆ ಅದು ನಮ್ಮ HC ಮಾದೇವಪ್ಪ ಸಾಹೇಬರು. ಮೇಡಮ್ ಅವರೇ, ಇಲ್ಲಿ ಕೈವಾಡದ ಪ್ರಶ್ನೆ ಅಲ್ಲ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ತಲತಲಾಂತರದಿಂದ ನಾವು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಅಧಿಕಾರದಿಂದ ವಂಚನೆಗೆ ಒಳಗಾಗಿರ್ತಕ್ಕಂಥ, ಇವತ್ತು ಯಾರು ಪ್ರಬಲವಾಗಿ ಸರ್ಕಾರದಲ್ಲಿ ಬೆಂಚಿ ತೊಟ್ಟು ಮಾತಾಡ್ತಾರೆ ಅವರಿಗೆಲ್ಲ ನೆಕ್ಸ್ಟ್ ಸಂಪುಟದಲ್ಲಿ ಕೊಡೋ ಅಂಥ ಕೆಲಸ ನಡೀತಾ ಇದೆ. ಕುತಂತ್ರಗಳು ನಡೀತಾ ಇದೆ. ಯಾವುದೇ ಪಕ್ಷ ಆಗಿರಲಿ ಅದು ನಡೀತಾ ಇದೆ. ಅದನ್ನು ಫಸ್ಟು ಕೈ ಬಿಡಬೇಕು. ಆ ಥರ ಏನಾದ್ರು ಕುತಂತ್ರಗಳನ್ನ ಮಾಡಿದರೆ ಇವತ್ತೇನಾದ್ರು ರಾಜ್ಯದಲ್ಲಿ ಇಡೀ ದಲಿತರು ಸಿಡಿದೇದು ನಿಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ. ಇದು ಒಂದು ಎಚ್ಚರಿಕೆ ಗಂಟೆ. ಯಾಕ ನಮ್ಮ ಪಕ್ಷ ಅಂತಲೂ ಒಂದು, ನಾನು ಇನ್ನೊಂದು ಹೇಳ್ತೀನಿ ನಿಮ್ಮ ಮೀಡಿಯಾ ಮುಂದೆ, ದಯಮಾಡಿ ಇದನ್ನ ಬೇಕಾದ್ರೆ ದೊಡ್ಡ ಮಟ್ಟದಲ್ಲೇ ಇದು ಮಾಡಿ. ನಾನು ಒಬ್ಬ ಸದಸ್ಯನಾಗಿರೋದು ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ನನ್ನ ಸಿದ್ಧಾಂತಗಳನ್ನ ಮಾರ್ಕೊಂತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಾಬಾ ಸಾಹೇಬರ ಸಿದ್ಧಾಂತಗಳು ಹೇಗಿತ್ತು ನಾವು ಆ ಸಿದ್ಧಾಂತದಲ್ಲಿ ನಾವು ಬದುಕ್ತಾ ಇದ್ವಿ. ಮಾದೇವಪ್ಪ ಸಾಹೇಬರಿಗೆ ದಯಮಾಡಿ ಈ ಸಂಪುಟ ಪುನರ್ರಚನೆ ಏನಿದೆ, ವಿಸ್ತರಣೆ ಏನಿದೆ, ದಯಮಾಡಿ ಅವರಿಗೆ ಖಾತೆ ಕೊಡಬೇಕು. ಅದು ಅವ್ರು ಕೇಳುವಂಥ ಖಾತೆನೇ ಕೊಡಬೇಕು. ಯಾಕಂದರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿರುವಂಥವ್ರನ್ನ ಅವ್ರನ್ನ ಇವತ್ತು ಮಂತ್ರಿ ಸ್ಥಾನದಲ್ಲೇ ಹೊಸ್ಕಾಕುವಂಥ ಕೆಲಸ ಮಾಡಿದರೆ ದಿಟ್ಟ ಉತ್ತರವನ್ನು ನಮ್ಮ ಸಮುದಾಯ ಈ ರಾಜ್ಯದಲ್ಲಿ ಕೊಡಬೇಕಾಗ್ತದೆ.